ಈಗ ನಾವು ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ 2025 ಆಗಸ್ಟಲ್ಲಿ ನಡೆದಿರತಕ್ಕಂತಹ ಫಿಸಿಕ್ಸ್ ಕ್ವೆಶನ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತೋಣ. ದಟ್ ಇಸ್ ಸೆಕೆಂಡ್ ಪಿ ಯು ಸಿ. ಓಕೆನಾ? ಇದು ಬ್ಯಾಂಗ್ಳೂರು ನಾರ್ತ್ ಡಿಸ್ಟ್ರಿಕ್ಟಿಂದ ರಕ್ಷಾ ಬೇಕೆ ಅಂತವರು ಕಳಿಸಿದ್ದಾರೆ. ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ನಾವು ಲೆಟ್ ಅಸ್ ಸ್ಟಾರ್ಟ್ ದಿ ಕ್ವೆಶನ್ ಪೇಪರ್ ಅನಾಲಿಸಿಸ್. ನೋಡಿ, ಪಾರ್ಟ್ ಎದಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ MCQs ಇದೆ. ದ ಫಸ್ಟ್ ಕ್ವೆಶನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಆಲ್ ಆಫ್ ದಿ ಅಬೌಟ್ ಡೈರೆಕ್ಷನ್ ಬಗ್ಗೆನೂ ಕೊಡುತ್ತೆ, ಬಿಕಾಸ್ ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ. ನೇಚರ್ ಆಫ್ ದಿ ಚಾರ್ಜ್, ಅವೇ ಫ್ರಮ್ ದಿ ಚಾರ್ಜ್ ಅಂದರೆ ಪಾಸಿಟಿವ್, ಟುವರ್ಡ್ಸ್ ಚಾರ್ಜ್ ಅಂದರೆ ನೆಗೆಟಿವ್. ಫೀಲ್ಡ್ ಸ್ಟ್ರೆಂತ್, ಕ್ಲೋಸ್ ಆಗಿದ್ದರೆ ತುಂಬ ಜಾಸ್ತಿ ಸ್ಟ್ರೆಂತ್ ಇರುತ್ತೆ, ಗ್ಯಾಪ್ ಜಾಸ್ತಿ ಇದ್ದರೆ ಅದು ವೀಕ್ ಆಗಿರುತ್ತೆ. ನೆಕ್ಸ್ಟ್, ಸ್ಪಿಯರ್ ಇನ್ಕ್ಲೋಸಸ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ ಅಂದಿದ ತಕ್ಷಣ ದ ನೆಟ್ ಚಾರ್ಜ್ ವಿಲ್ ಬಿ ಝೀರೋ. ಸೊ ನೆಟ್ ಚಾರ್ಜ್ ವಿಲ್ ಬಿ ಝೀರೋ ಅಲ್ಲಿ, ಬಿಕಾಸ್ ಈಕ್ವಲ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಆ್ಯಂಡ್ ದೇರ್ ಫಾರ್ ಚಾರ್ಜ್ ಈ ಝೀರೋ ಅಂದಮೇಲೆ ಅಲ್ಲಿ ಫ್ಲಕ್ಸ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಓಕೆನಾ? ದರ್ ಇಸ್ ದ ಟೋಟಲ್ ಫ್ಲಕ್ಸ್ ಎನ್ಕ್ಲೋಸ್ಡ್ ವಿಲ್ ಬಿ ಝೀರೋ. Next, a test charge is removed from lower potential to higher potential. The potential energy of the test charge will be, ಅಂದರೆ ಟೆಸ್ಟ್ ಚಾರ್ಜ್ನ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ನೋಡಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ದ ಫಾರ್ಮುಲಾ ಇಸ್ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಅಲ್ವಾ? ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್. ಸೊ ನೀವು ಅದನ್ನು ಮಾಡಿ ಏನು ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್, ಫೋರ್ತ್ ಒನ್, ಟು ಇನ್ಫೈನೈಟ್ ಪ್ಲೈನ್ ಪ್ಯಾರಲಲ್ ಶೀಟ್ಸ್ ಸೆಪರೇಟೆಡ್ ಬೈ a distance d having equal and opposite uniform charge density sigma. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಬಿಟ್ವೀನ್ ದ ಶೀಟ್ಸ್ ಹೇಗಿರುತ್ತೆ ನೋಡಿ. ಟೂ ಪ್ಲೇನ್ ಪ್ಯಾರಲಲ್ ಆಪೋಸಿಟ್ ಯೂನಿಫಾರ್ಮ್ ಚಾರ್ಜಸ್ ಇದೆ. ಸೊ ಇಲ್ಲಿ ಕಡೆ ಪಾಸಿಟಿವ್, ಆ ಕಡೆ ನೆಗೆಟಿವ್ ಇರೋದ್ರಿಂದ ಸೊ ಏನಾಗುತ್ತೆ ಅಲ್ಲಿ ಚಾರ್ಜ್ ಅಂದರೆ ಡ್ಯೂ ಟು ಒನ್ ಶೀಟ್ ಅದು ಆಪೋಸಿಟ್ ಇರುತ್ತೆ, ಇನ್ನೊಂದು ಶೀಟ್ಗೆ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಟುವರ್ಡ್ಸ್ ಇಟ್. ದೇರ್ ಫೋರ್ ದ ನೆಟ್ ಚಾರ್ಜ್ ಏನಿದೆಯಲ್ಲ, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಆಗುತ್ತೆ. ಬಿಕಾಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಮೈನಸ್ ಆಫ್ ಮೈನಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಅನ್ನೋದು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ದಿ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ನೆಕ್ಸ್ಟ್ ಒನ್, ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ವಿಚ್ ಡಿಪೆಂಡ್ಸ್ ಆನ್. ನೋಡಿ, ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ರೆಸಿಸ್ಟೆನ್ಸ್ ಗೊತ್ತಿಲ್ಲ ನಮಗೆ, ರೋ ಎಲ್ ಬೈ ಎ. ಓಕೆನಾ? ರೋ ಅಂದರೆ ನೇಚರ್ ಆಫ್ ಮೆಟೀರಿಯಲ್, ಎಲ್ ಅಂದರೆ ಲೆಂತ್ ಆಫ್ ಮೆಟೀರಿಯಲ್, ಎ ಅಂದರೆ ಏರಿಯಾ ಆಫ್ ದಿ ಮೆಟೀರಿಯಲ್. ಸೊ ಇಲ್ಲಿ ಡಯಾಮೀಟರು ಕೊಟ್ಟಿದ್ದಾರೆ, ಏರಿಯಾನು ಸಹ ಕೊಟ್ಟಿದ್ದಾರೆ, ಜೊತೆ ಲೆಂತನ್ನು ಸಹ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ ಆಫ್ ದಿ ಅಬೌವ್ ವಿಲ್ ಬಿ ದಿ ರೈಟ್ ಆನ್ಸರ್. ನಿಕ್ರೋಮ್ ಆ್ಯಂಡ್ ಮ್ಯಾಂಗನೀಸ್ ಇಸ್ ವೈಡ್ಲಿ ಯೂಸ್ಡ್ ಇನ್ ವೈರ್ ಟು ಮೇಕ್ ಸ್ಟ್ಯಾಂಡರ್ಡ್ ರೆಸಿಸ್ಟರ್ಸ್ ಬಿಕಾಸ್ ಆಫ್ ದೇರ್. Here the answer will be option B. And seventh one, Kirchhoff's voltage law is based on the principle of, ನಾನು ಇದನ್ನು ಹೇಳಿದೆ ಈ ಕ್ವೆಶನ್ ಬರುತ್ತೆ ಅಂತ ಹೇಳಿ. ಓಕೆ, ವೋಲ್ಟೇಜ್ ಲಾ ನೋಡಿ, ಚಾರ್ಜ್ ದಿಸ್ ಇಸ್ ಕರೆಂಟ್ ಲಾ ಅಂದರೆ ಇಟ್ ಇಸ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಸೊ ಇಲ್ಲಿ ನಮಗೆ ವೋಲ್ಟೇಜ್ ಲಾ ಇರೋದ್ರಿಂದ ಇಟ್ ಇಸ್ ಎನರ್ಜಿ. ನೆಕ್ಸ್ಟ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಬಿಟ್ವೀನ್ ಟು ಪಾಯಿಂಟ್ ಚಾರ್ಜಸ್ ಇನ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಏನಾಗುತ್ತೆ? ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಂದರೆ ದ ಫೋರ್ಸ್ will be decreased. The electric field inside a ಚಾರ್ಜ್ಡ್ ಕಂಡಕ್ಟರ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ? ಸೊ ಇಟ್ ಈಸ್ ಝೀರೋ. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ವಿತ್ ಇನ್ಕ್ರೀಸಸ್ ಆಫ್ ಟೆಂಪರೇಚರ್, ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಕಂಡಕ್ಟರ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ರೆಸಿಸ್ಟೆನ್ಸು ಸಹ ಇನ್ಕ್ರೀಸ್ ಆಗುತ್ತೆ. ಸೆಮಿ ಕಂಡಕ್ಟರ್ಸಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದರೆ ನಮಗೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ರೈಟ್ ದ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫ್ರಮ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್. ಓಕೆ, ದಿಸ್ ಇಸ್ ಮೋಸ್ಟ್ ಫೇಮಸ್ ಕ್ವೆಶನ್. ನಾನು ಹೇಳಿದ್ದು ಬರುತ್ತೆ ಅಂತ. ಡ್ರಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ನೋಡಿ ಇದನ್ನು ಸಹ ನಾನು ಹೇಳಿದೆ. ನೆಕ್ಸ್ಟ್, ಮೆನ್ಷನ್ ದಿ ಟು ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಇದನ್ನು ನಾನು ಸಹ ಹೇಳಿದ್ದೆ, ಬೇಕಂದರೆ ಯು ಕ್ಯಾನ್ ಚೆಕ್ ವಿತ್ ದಿ ಪ್ರೀವಿಯಸ್ ವೀಡಿಯೋಸ್. ನೆಕ್ಸ್ಟ್, ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ಕೆಪಾಸಿಟೆನ್ಸ್, ಇದು ಫಾರ್ಮುಲಾದಲ್ಲೇ ಇದೆ, ಸೊ ಅದನ್ನು ಬರೀಬೋದು. ಡ್ರಾ ಗ್ರಾಫ್ ಆಫ್ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ವಿತ್ ಟೆಂಪರೇಚರ್. ಸೊ ನಾನು ಹೇಳಿದ್ದೆಲ್ಲ ಇದನ್ನು ಗ್ರಾಫ್ ಬರುತ್ತೆ, 3 ಗ್ರಾಫ್ ಇರುತ್ತೆ, ಅದರಲ್ಲಿ ಕೇಳ್ತಾರೆ ಅಂತ. ನೆಕ್ಸ್ಟ್, ಪಾರ್ಟ್ ಸಿ, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವೆಶನ್. 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಇಟ್ ಇಸ್ ಮೋಸ್ಟ್ ಫೇಮಸ್ ಕ್ವೆಶನ್. ಆ್ಯಂಡ್ ಅಬ್ಟೈನ್ ದಿ ಎಲೆಕ್ಟ್ರಿಕಲ್ 17th ಕ್ವೆಶನ್ ಇಸ್ ಆಲ್ಸೋ ಎಕ್ಸ್ಪೆಕ್ಟ್. ನಾನು ಹೇಳಿದ್ದೆ ನಿಮಗೆ ಇಕ್ವಿಲೆಂಟ್ ಕೆಪಾಸಿಟೆನ್ಸ್ ಆಫ್ ಸೀರೀಸ್ ಅಥವಾ ಪ್ಯಾರಲಲ್, ಇದನ್ನು 3 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ನಾನು ಹೇಳಿದೆಲ್ಲ 3 ಲಿಮಿಟೇಷನ್ ಇದೆ, ಅದನ್ನು ಕೇಳಿದ್ದಾರೆ. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ಕಂಡಕ್ಟಿವಿಟಿ ಆ್ಯಂಡ್ ಚಾರ್ಜ್ ಡೆನ್ಸಿಟಿ ಆಫ್ ಎ ಕಂಡಕ್ಟರ್. ಸೊ ಕಂಡಕ್ಟಿವಿಟಿ ಮತ್ತು ಚಾರ್ಜ್ ಡೆನ್ಸಿಟಿ, ಇದು ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ ಬಗ್ಗೆ ಕೇಳಿದ್ದಾರೆ. ಸೊ ನೆಕ್ಸ್ಟ್, ಪಾರ್ಟ್ ಡಿ, ಸ್ಟೇಟ್ ಆನ್ಸರ್ ಎನಿ 1 ಆಫ್ ದಿ ಫಾಲೋಯಿಂಗ್. ಇಲ್ಲಿ ಗಾಸ್ ಲಾನ ಸ್ಟೇಟ್ ಮಾಡಿ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು ಇನ್ಫಿನಿಟಿ ಲಾಂಗ್
ಅದೇ ಅಪ್ಲಿಕೇಶನ್ ಆಫ್ ಕಾಸ್ಟ್ ಲಾ ಮೇಲೆ. ಆ್ಯಂಡ್ ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಈಕ್ವಿವೆಲೆಂಟ್ EMF ಆ್ಯಂಡ್ ರೆಸಿಸ್ಟೆನ್ಸ್ ವೆನ್ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇದನ್ನು ನಾನು ಹೇಳಿದೆ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ನೆಕ್ಸ್ಟ್ ಚಾರ್ಜ್ 10 and 10 -10 ಆರ್ ಕನೆಕ್ಟ್ ಡಿಸ್ಟೆನ್ಸ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 6 cm. ಇದು ನಾನು ಎಕ್ಸಾಂಪಲ್ ಕ್ವೆಶನ್ ಅಂತ ಹೇಳಿದೆಯಲ್ಲ, ಅದರಿಂದಾನೇ ಕೇಳಿದ್ದಾರೆ. ನೆಕ್ಸ್ಟ್ ಕೆಪಾಸಿಟರ್ಸ್ನ ಕನೆಕ್ಟ್ ಮಾಡಿದರೆ ಸೀರೀಸಲ್ಲಿ ಟೋಟಲ್ ಕೆಪಾಸಿಟೆನ್ಸ್ ಎಷ್ಟಿರುತ್ತೆ. ಅದೇ ರೀತಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟೆನ್ಸ್ ಇಫ್ ಇಟ್ಸ್ ಕನೆಕ್ಟೆಡ್ ಟು 220 ವೋಲ್ಟ್. ದಿಸ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್. ಸೊ ಮೋಸ್ಟ್ಲಿ ನಾನು ಹೇಳಿರೋ ಕ್ವೆಶನ್ಸಲ್ಲಿ ಮೆಜಾರಿಟಿ ಬಂದಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ನನ್ನ ಪ್ರಕಾರ ಎಲ್ಲ ಮೆಜಾರಿಟಿ ಬಂದಿದೆ. ಆ್ಯಂಡ್ MCQಸಲ್ಲಿ ಯಾವ್ದಾದ್ರು ಮಿಸ್ಟೇಕ್ಸ್ ಆಗಿದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಐ ವಿಲ್ ರೆಕ್ಟಿಫೈ ಇಟ್. ಮೋಸ್ಟ್ಲಿ ಎಲ್ಲ ಕರೆಕ್ಟ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಫಿಲ್ ದ ಬ್ಲ್ಯಾಂಕ್ಸಲ್ಲಿ ಓಕೆ ಇಟ್ ಇಸ್ ಕರೆಕ್ಟ್ ಆ್ಯಂಡ್ ಓಕೆ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.